ಈ ಕತೆ ಪೃಥ್ವಿಕ್ ಅನ್ನೋ ಒಂದು ಹಳ್ಳಿದು. ಅಲ್ಲಿ ಸಾತ್ವಿಕ ಅನ್ನೋ ಹೆಸರಿನ ಒಬ್ಬ ಭಿಕ್ಷುಕ ಬ್ರಾಹ್ಮಣ ಇದ್ದ. ಸಾತ್ವಿಕನ್ಗೆ ಗೊತ್ತಿತ್ತು ಶಾಸ್ತ್ರಗಳಲ್ಲಿ ಬ್ರಾಹ್ಮಣರು ಹೇಗ್ ಭಿಕ್ಷೆ ಬೇಡ್ಬೇಕು ಅಂತ. ಆ ನಿಯಮದ ಪ್ರಕಾರ ಆ ಬ್ರಾಹ್ಮಣ ಒಂದು ದಿನಕ್ಕೆ ಕೇವಲ 5 ಮನೇಲಿ ಮಾತ್ರ ಭಿಕ್ಷೆ ಬೇಡ್ಬೇಕಾಗಿತ್ತು. ನಾಳೆ ಗಣೇಶ ಚತುರ್ಥಿಯ ಕಾರಣ ಸಾತ್ವಿಕ ತನ್ನ ಮನೆಯಲ್ಲಿ ಹಲ್ವಾ ಪ್ರಸಾದ ಮಾಡ್ಬೇಕು ಅಂತಿದ್ದ. ಅದಕ್ಕೆ ಅವನು 5 ಮನೆಯಲ್ಲಿ ಹಲ್ವಾಗ್ಬೇಕಾಗಿರೋ ವಸ್ತುಗಳನ್ನ ಕೇಳ್ತಾನೆ. ತಾಯಿ, ಭಿಕ್ಷೆ ಹಾಕಿ, ಸ್ವಲ್ಪ ರವೆ ಕೊಡಿ, ಗಣಪತಿಗೆ ಪ್ರಸಾದ ಮಾಡ್ಬೇಕು. ಒಂದ್ ಹೆಂಗ್ಸು ಮನೆಯಿಂದ ಹೊರಗ್ ಬಂದು ಸಾತ್ವಿಕನ ಪಾತ್ರೆನಲ್ಲಿ ರವೆ ಹಾಕ್ತಾಳೆ. ಸಾತ್ವಿಕ ಅಲ್ಲಿಂದ ಮತ್ತೊಂದು ಮನೆಗ್ ಹೋಗ್ತಾನೆ. ಅಲ್ಲೂ ಕೂಡ ಭಿಕ್ಷೆ ಬೇಡ್ತಾನೆ. ಅಮ್ಮ, ಬ್ರಾಹ್ಮಣ ಬಾಗ್ಲಿಗ್ ಬಂದಿದ್ದಾನೆ, ಸ್ವಲ್ಪ ಸಕ್ಕರೆ ಕೊಡಮ್ಮ. ನನ್ನ ಗಣಪತಿಗೆ ಸಿಹಿ ತುಂಬಾ ಇಷ್ಟ, ನಾಳೆ ಅವ್ರಿಗೋಸ್ಕರ ಹಲ್ವಾ ಮಾಡ್ಬೇಕು. ಮನೆಯಿಂದ ಒಂದು ಹುಡುಗಿ ಹೊರಗ್ ಬಂದು ಸಾತ್ವಿಕನ ಮತ್ತೊಂದು ಪಾತ್ರೆಗೆ ಸಕ್ಕರೆ ಹಾಕ್ತಾಳೆ. ಸಾತ್ವಿಕ ಒಂದೊಂದಾಗಿ ಇನ್ನು 3 ಮನೆಗ್ ಹೋಗಿ ಭಿಕ್ಷೆ ಬೇಡ್ತಾನೆ. ಅವನ್ಗೆ 5 ಮನೆಯಿಂದ ಭಿಕ್ಷೆ ಸಿಗತ್ತೆ. ಅವನು ಖುಷಿಯಿಂದ ತನಗ್ ತಾನು ಹೇಳ್ಕೋತಾನೆ, ಇವತ್ತು 5 ಮನೆಯ ಭಿಕ್ಷೆ ಪೂರ್ತಿಯಾಗಿದೆ. ಎಲ್ರೂ ಕೂಡ ಮನಸಾರೆ ಹಲ್ವಾ ಮಾಡೋದಕ್ಕೆ ವಸ್ತುಗಳನ್ನ ಕೊಟ್ರು. ನಾಳೆ ಗಣೇಶನ್ಗೋಸ್ಕರ ಸ್ವಾದಿಷ್ಟ ಹಲ್ವಾ ಮಾಡ್ತೀನಿ. ಸಾತ್ವಿಕ ಭಿಕ್ಷೆ ತಗೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನ್ ಹಿಂದೆ ಒಂದು ನಾಯಿ ಬೊಗುಳ್ತಾ ಬರ್ತಾ ಇರತ್ತೆ. ಸಾತ್ವಿಕ ನಾಯಿಗೆ ಹೆದರ್ಕೊಂಡು ಓಡ್ ಹೋಗ್ತಾನೆ. ಅವನು ಕಾಲೆಡ್ವಿ ಅಲ್ಲೇ ಕೆಳಗೆ ಬಿದ್ದು ಹೋಗ್ತಾನೆ. ಅವನ್ ಪಾತ್ರದಲ್ಲಿದ್ದಂತ ಎಲ್ಲಾ ವಸ್ತುಗಳು ನೆಲದ ಮೇಲೆ ಬಿದ್ದು ಹೋಗತ್ತೆ. ನೆಲದ ಮೇಲೆ ಬಿದ್ದಿದ್ದಂತ ರವೆ, ಸಕ್ಕರೆ ಎಲ್ಲಾನು ಕೂಡ ನಾಯಿ ಬಂದು ಬಾಯ್ ಹಾಕ್ಬಿಡತ್ತೆ. ಸಾತ್ವಿಕ ದುಃಖದಿಂದ ನೋಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ದೇವಸ್ಥಾನದ ಪೂಜಾರಿ ಮತ್ತೆ ಇಬ್ರು ಅಲ್ಲಿಗ್ ಬರ್ತಾರೆ. ಮತ್ತೆ ಸಾತ್ವಿಕನ ತಮಾಷೆ ಮಾಡ್ತಾರೆ. ಏನಾಯ್ತು ಬ್ರಾಹ್ಮಣ, ನಿನ್ನ ಕೆಲ್ಸನ ನಾಯಿ ಹಾಳ್ ಮಾಡ್ಬಿಡ್ತಾ? ಪರವಾಗಿಲ್ಲ ಬಿಡು, ಹೇಗಿದ್ರು ಬ್ರಾಹ್ಮಣ ಕೇಳಲೇಬೇಕಲ್ವಾ. ಹೋಗು, ಹೋಗಿ ಭಿಕ್ಷೆ ಕೇಳು ಹೋಗು. ಈಗ ಪ್ರಸಾದ ಹೇಗ್ ಮಾಡ್ತೀಯಾ? ನಮ್ಗೇನಾಗ್ಬೇಕು? ನಾಳೆ ಗಣೇಶ ಚತುರ್ಥಿಯ ಶುಭ ದಿನ. ನಾವು ಸಾತ್ವಿಕ್ ಮನೆಯಲ್ಲಿ ಹಲ್ವಾ ತಿನ್ನೋದಕ್ ಹೋಗೋಣ. ಮತ್ತೆ ಊರಿನ ಜನನ್ನು ಕರ್ಕೊಂಡು ಹೋಗ್ತೀವಿ. ಕೇಳಿ ಕೇಳಿ ಕೇಳಿ, ಊರಿನ ಜನರೆಲ್ಲ ಕೇಳಿ. ಪೂಜಾರಿ ಸಾತ್ವಿಕನ್ನ ತಮಾಷೆ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಇಡೀ ಹಳ್ಳಿಗೆ ಹಲ್ವಾ ತಿನ್ನಿ ಬನ್ನಿ ಅಂತ ಆಮಂತ್ರಣ ಕೊಡ್ತಾನೆ. ಸಾತ್ವಿಕ ನಿರಾಶನಾಗಿ ವಾಪಸ್ಸು ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತಾನೆ. ತನ್ನ ಹೆಂಡತಿಗೆ ಈ ಘಟನೆ ಬಗ್ಗೆ ಹೇಳ್ತಾನೆ. ನಾಳೆ ನಾನು ನನ್ನ ದೇವರಿಗೆ ಹಲ್ವಾ ನೈವೇದ್ಯ ಮಾಡಕ್ಕಾಗಲ್ಲ. ಇದು ನನ್ಗಂತೂ ದುಃಖದ ಸಂಗತಿ. ನೀವಿನ್ನೂ 5 ಮನೆಯಲ್ಲಿ ಭಿಕ್ಷೆ ಬೇಡ್ಬೋದಲ್ವಾ? ನಿನಗ್ ಗೊತ್ತೇ ಇದೆ, ನಾನು ಬ್ರಾಹ್ಮಣರ ವಿಧಿ ಪ್ರಕಾರ ಪ್ರತಿದಿನ ಬರೀ 5 ಜನರ ಮನೇಲಿ ಮಾತ್ರ ಭಿಕ್ಷೆ ಕೇಳ್ತೀನಿ. ಇದು ನನಗ್ ಗೊತ್ತಿದೆ ಅಂದ್ಮೇಲೆ ಗಣೇಶನ್ಗೂ ಗೊತ್ತಿರತ್ತಲ್ವಾ? ನೀವೇನು ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಗತ್ತೆ. ಸಾತ್ವಿಕ ತನ್ನ ಹೆಂಡತಿ ಮಾತಿಂದ ಸ್ವಲ್ಪ ವಿಚಲನಾಗ್ತಾನೆ. ಪೂಜಾರಿ ತನ್ ಮನೆನಲ್ಲಿದ್ದಾನೆ. ಅವನ 2 ಜೊತೆಗಾರರು ಇಡೀ ಹಳ್ಳಿನ ಸುತ್ಕೊಂಡು ಅವನ್ ಮನೆಗ್ ಬರ್ತಾರೆ. ಬಂದು ಖುಷಿಯಿಂದ ಹೇಳ್ತಾರೆ, ಪೂಜಾರಿಗಳೇ, ನಾನ್ ನನ್ ಕೆಲ್ಸ ಮಾಡಿದೀನಿ. ಪೂರ್ತಿ ಊರ್ನವ್ರಿಗೆ ಹಲ್ವಾ ತಿನ್ನೋದಕ್ಕೆ ಕರ್ದಿದೀನಿ. ನಾಳೆ ಸಾತ್ವಿಕ್ಗೆ ಅವಮಾನ ಆಗೋದ್ನ ನೋಡ್ತೀವಿ. ಪಾಪ ಆ ಬ್ರಾಹ್ಮಣನ್ ಮೇಲೆ ಯಾವ ಜನ್ಮದ ಸೇಡ್ ತೀರಿಸ್ಕೊಂತಾ ಇದೀವಿ. ಇದೇ ಜನ್ಮದ ಸೇಡ್ ತೀರಿಸ್ಕೊಂತಾ ಇದ್ದೀನಿ. ಮಂದಿರದ ಪೂಜಾರಿ ನಾನು, ಆದ್ರೆ ಊರ್ನವರು ಮರ್ಯಾದೆ ಕೊಡೋದು ಆ ಬ್ರಾಹ್ಮಣನ್ಗೆ. ಅವನು ತನ್ನನ್ನು ತಾನು ಬ್ರಹ್ಮಜ್ಞಾನಿ ಅನ್ಕೊಂಡಿದ್ದಾನೆ. ನಾಳೆ ಪೂರ್ತಿ ಊರಿನ ಜನ ಅವನ್ ಮನೆ ಹತ್ರ ಸೇರ್ತಾರೆ. ಆಮೇಲೆ ಸಾತ್ವಿಕ್ ಮನೆ ಒಳಗೆ ಮುಖ ಮುಚ್ಕೊಂಡು ಕೂತಿರ್ಬೇಕು. ಸಾತ್ವಿಕ ದೇವ್ರ ಮನೇಲಿರೋ ಗಣೇಶನ್ ಮೂರ್ತಿ ಮುಂದೆ ಕೈ ಮುಗ್ದು ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ. ಅವನ್ ಹೆಂಡತಿ ಕೂಡ ಜೊತೆಲೇ ಇರ್ತಾಳೆ. ಹೇ ವಿಘ್ನ ವಿನಾಶಕ, ನಾಳೆ ಗಣೇಶ ಚತುರ್ಥಿ. ನಾನು ನಿನ್ನ ಪ್ರಸಾದಕ್ಕೋಸ್ಕರ 5 ಮನೆಯಿಂದ ಹಲ್ವಾ ಮಾಡೋ ವಸ್ತುಗಳನ್ನ ತಂದಿದ್ದೆ. ಆದ್ರೆ ಅದು ಮನೆವರೆಗೂ ತಲುಪ್ಲೇ ಇಲ್ಲ. ಹಾಗಾಗಿ ನಾಳೆ ಹಲ್ವಾ ಪ್ರಸಾದನ ಮಾಡಕ್ಕಾಗಲ್ಲ. ಭಗವಂತ, ನೀನು ನನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನನ್ನನ್ನ ಕ್ಷಮಿಸ್ಬಿಡು. ಆದ್ರೆ ಮಂದಿರದ ಪೂಜಾರಿ ನನಗೆ ಅವಮಾನ ಮಾಡಿಸೋದಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಿದ್ದಾರೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾನಿವತ್ತು ನಿನ್ಗೆ